ಮೂರನೇ ದಿನಕ್ಕೆ ಕಾಲಿಟ್ಟ ಸಚಿವರು ಶಾಸಕರ ಜೊತೆಗಿನ ಸಿಎಂ ಸಭೆ. ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಸರಣಿ ಸಭೆ. ಇವತ್ತು ಬೆಳಗ್ಗೆ ವಿಜಯಪುರ, ಬಾಗಲಕೋಟೆ, ಗದಗ, ಹಾವೇರಿ, ಶಿವಮೊಗ್ಗ ಜಿಲ್ಲೆಗಳ ಶಾಸಕರ ಜೊತೆಗೆ ಸಿಎಂ ಸಭೆ ಮಾಡ್ತಾರೆ. ಸಂಜೆ ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಶಾಸಕರ ಜೊತೆಗೆ ಸಿಎಂ ಸಭೆಯನ್ನ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರ ಅಹವಾಲನ್ನ ಆಲಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸ್ಥಳದಲ್ಲೇ ಸಮಸ್ಯೆಯನ್ನು ಸರಿಪಡಿಸುವಂತೆ ಸಚಿವರಿಗೆ ಸೂಚನೆ ಕೂಡ ನೀಡಲಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ. ಇವತ್ತು ಕೂಡ ಕೆಲವು ಕ್ಷೇತ್ರಗಳ ಶಾಸಕರು ಮತ್ತು ಸಚಿವರುಗಳು, ಅಲ್ಲಿನ ಉಸ್ತುವಾರಿ ಸಚಿವರುಗಳು ಮತ್ತು ಶಾಸಕರುಗಳ ಜೊತೆಗೆ ಮಹತ್ವದ ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ನಿನ್ನೆಯೂ ಕೂಡ ಚರ್ಚೆಯನ್ನ ಮಾಡಲಾಗಿತ್ತು. ಯಾಕೆ ಅಂತ ಅಂದ್ರೆ ಒಂದಷ್ಟು ಅಸಮಾಧಾನಗಳು ಸ್ವಪಕ್ಷದ ವಿರುದ್ಧವಾಗಿಯೇ ಇದೇ ಪಕ್ಷದ ಶಾಸಕರುಗಳಿಗಿದೆ. ಕಾರಣ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ, ಸಚಿವರುಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ, ಸಚಿವರುಗಳನ್ನ ಮಾತು ಕೇಳ್ತಾ ಇಲ್ಲ, ನಮಗೆ ಸಚಿವರುಗಳು ಸೊಪ್ಪಾಗ್ತಾ ಇಲ್ಲ ಅಂತ ಎಲ್ಲ. ಅದೆಲ್ಲವನ್ನ ಶಮನ ಮಾಡಬೇಕು, ಎಲ್ಲರೂ ಒಗ್ಗಟ್ಟಾಗಿ ಒಟ್ಟಿಗೆ ಸಾಗಬೇಕು ಅಂದಾಗ ಮಾತ್ರ ಸರ್ಕಾರದ ಕಾರ್ಯಯೋಜನೆಗಳು ಕೂಡ ಸಕ್ಸಸ್ ಆಗತ್ತೆ. ಆ ಕಾರಣಕ್ಕಾಗಿಯೇ ಈ ಅಸಮಾಧಾನಗಳು, ಭಿನ್ನಾಭಿಪ್ರಾಯಗಳು ಇದೆಲ್ಲವನ್ನ ಬದಿಗಿಟ್ಟು ಅನುದಾನ ಬಿಡುಗಡೆಯ ವಿಚಾರ, ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ 1-to-1 ಮಾತುಕತೆಯನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇರೋದು. ಈ ಸಂದರ್ಭದಲ್ಲಿ ಅವರದ್ದೇ ಕ್ಷೇತ್ರದಲ್ಲಿ ಏನಾದರೂ ಬೇಸರ ಇದ್ರೆ, ಅಲ್ಲಿನ ಶಾಸಕರು ಸಚಿವರುಗಳ ನಡುವೆನೇ ಒಂದಷ್ಟು ಬೇಸರ ಇದೆ. ನಿನ್ನೆ ರಾಜಣ್ಣ ಅವರ ವಿರುದ್ಧ ಅದೇ ಕ್ಷೇತ್ರದ ನಾಯಕರುಗಳ ಅಸಮಾಧಾನ ವ್ಯಕ್ತಪಡಿಸಿದ್ರು, ಸಿಎಂ ಬುದ್ಧಿ ಹೇಳಿದ್ರು. ಹಾಗೇನೆ ಏನೇ ಅಸಮಾಧಾನಗಳಿದ್ರು, ಏನೇ ಭಿನ್ನಾಭಿಪ್ರಾಯಗಳಿದ್ರು ಅದನ್ನ ಸಿಎಂ ಮುಂದೆ ನೇರವಾಗಿ ಹೇಳ್ಕೊಳ್ಳೋದಕ್ಕೆ ಒಂದು ಉತ್ತಮವಾದಂಥ ಅವಕಾಶ ಇದೀಗ ಸಿಗ್ತಾ ಇರೋದು. ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಈ ಒಂದು ಸಭೆ ಸಹಜವಾಗಿ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅನುದಾನದ ಕೊರತೆ ಇದೆ, ನಮ್ಮ ಕ್ಷೇತ್ರದಲ್ಲಿ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿದೆ, ಉಸ್ತುವಾರಿ ಸಚಿವರು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಸಚಿವರು ನಮ್ಮ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಇವರಿಂದ ನಮಗೆ ಹಾಗಾಯಿತು ಹೀಗಾಯಿತು ಏನೇ ಇದ್ರೂ ಮುಕ್ತವಾಗಿ ಮಾತನಾಡ್ಬೋದು. ಆದರೆ ಎಲ್ಲವೂ ಇಲ್ಲೇ ಕ್ಲಿಯರ್ ಆಗಬೇಕು, ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬಾರ್ದು ಅನ್ನುವಂಥದ್ದು ಸಿಎಂ ಅವರ ಉದ್ದೇಶ. ಸಲಹೆಗಳನ್ನು ಕೊಡ್ತಾರೆ, ಎಷ್ಟೆಷ್ಟು ಅನುದಾನ ಬಿಡುಗಡೆ ಮಾಡಬೇಕು ಅನ್ನೋದನ್ನು ಕೂಡ ನಿರ್ಧರಿಸಲಾಗುತ್ತೆ.